ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಕಾರ್ ಬೈಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನಿರೋದು ಗಂಡು ಮೆಟ್ಟಿದ ನಾಡು ಅಂತಾನೆ ಫೇಮಸ್ ಆಗಿರೋ ಹುಬ್ಬಳ್ಳಿಯಲ್ಲಿ. ಇವತ್ತು ನಾನು ರಿವ್ಯೂ ಮಾಡ್ತಾರಂತ ಕಾರ್ ಯಾವುದು, ಇದರಲ್ಲಿರುವ ಫೀಚರ್ಸ್, ವೇರಿಯಂಟ್ಸ್ ಹಾಗೆ ಪ್ರೈಸ್ ನ ಬಗ್ಗೆ ತಿಳಿದುಕೊಳ್ಬೇಕಾ? ಹಾಗಾದ್ರೆ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ನೀವು ನೋಡ್ತಾ ಇದ್ದೀರಾ ಹೊಸ ಕಿಯಾ ಸೆಲ್ಟೋಸ್ ಫೇಸ್ ಲಿಫ್ಟ್. ಇದು HTX ಡೀಸೆಲ್ ವೇರಿಯಂಟ್. ಪ್ರೀವಿಯಸ್ ವರ್ಷನ್ ಗೆ ಕಂಪೇರ್ ಮಾಡಿದ್ರೆ ಈ ವರ್ಷನ್ ನಲ್ಲಿ ಬಹಳಷ್ಟು ಚೇಂಜಸ್ ಗಳನ್ನ ಮಾಡಿದ್ದಾರೆ. ಏನೆಲ್ಲ ಚೇಂಜಸ್ ಗಳನ್ನ ಮಾಡಿದ್ದಾರೆ ಹಾಗೆ ಏನೆಲ್ಲ ಹೊಸ ಫೀಚರ್ಸ್ ಗಳನ್ನ ಆಡ್ ಮಾಡಿದ್ದಾರೆ ಅಂತ ಹೇಳಿ ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲಿಗೆ ಈ ಕಾರಿನ ಫ್ರಂಟ್ ಪ್ರೊಫೈಲ್ ನ ನೋಡೋದಾದ್ರೆ, ಫ್ರಂಟ್ ಅಲ್ಲಿ ವರ್ಟಿಕಲ್ ಶೇಪ್ ಅಲ್ಲಿ LED DRLs ನ ಕೊಟ್ಟಿದ್ದಾರೆ. ಇದು ಟರ್ನ್ ಇಂಡಿಕೇಟರ್ ಆಗಿ ಸಹ ವರ್ಕ್ ಆಗುತ್ತೆ. ಮತ್ತೆ ಹೆಡ್ಲೈಟ್ ಯೂನಿಟ್ ಅಲ್ಲಿ LED ಹೆಡ್ಲೈಟ್ಸ್ ನ ಕೊಟ್ಟಿದ್ದಾರೆ. ಇದ್ರ ಪಕ್ಕದಲ್ಲಿ ಹ್ಯಾಲೋಜನ್ ಟರ್ನ್ ಇಂಡಿಕೇಟರ್ ನ ಪ್ಲೇಸ್ ಮಾಡಿದ್ದಾರೆ. ಹಾಗೆ ಟೈಗರ್ ನೋಸ್ ಗ್ರಿಲ್ ನ ನೀವು ನೋಡಬಹುದು. ಇದರಲ್ಲಿ ಪಿಯಾನೋ ಬ್ಲಾಕ್ ಫಿನಿಶ್ ನ ಯೂಸ್ ಮಾಡಿದ್ದಾರೆ. ಹಾಗೆ ಏರ್ ವೆಂಟ್ಸ್ ನ ಕೂಡ ಕೊಟ್ಟಿದ್ದಾರೆ. ಮತ್ತೆ ಬಂಪರ್ ಅಲ್ಲಿ ಫ್ರಂಟ್ ಪಾರ್ಕಿಂಗ್ ಸೆನ್ಸರ್ಸ್ ನ ಪ್ಲೇಸ್ ಮಾಡಿದ್ದಾರೆ. ಇದರಲ್ಲಿ ಟೋಯಿಂಗ್ ಹುಕ್ ಕೂಡ ಪ್ಲೇಸ್ ಆಗಿದೆ. ಮತ್ತೆ ಲೋವರ್ ಬಂಪರ್ ಅಲ್ಲಿ ಸಿಲ್ವರ್ ಕಲರ್ ಸ್ಕಿಡ್ ಪ್ಲೇಟ್ ನ ನೀವು ನೋಡಬಹುದು. ಇದರಲ್ಲಿ LED ಫಾಗ್ ಲೈಟ್ಸ್ ನ ಪ್ಲೇಸ್ ಮಾಡಿದ್ದಾರೆ. ಈ ಕಾರಿನ ಸೈಡ್ ಪ್ರೊಫೈಲ್ ಅಲ್ಲಿ 200 mm ನಷ್ಟು ಗ್ರೌಂಡ್ ಕ್ಲಿಯರೆನ್ಸ್ ಇದೆ. ಹಾಗೆ 17 ಇಂಚಿನ ಕ್ರಿಸ್ಟಲ್ ಕಟ್ ಎಲಾಯ್ ವೀಲ್ಸ್ ನ ಕೊಟ್ಟಿದ್ದಾರೆ. ಮತ್ತೆ ಮ್ಯಾಟ್ ಬ್ಲಾಕ್ ಫಿನಿಶ್ ಅಲ್ಲಿ ವೀಲ್ ಆರ್ಚಸ್ ನ ನೀವು ನೋಡಬಹುದು. ಇನ್ನು ಡ್ಯುಯಲ್ ಟೋನ್ ಕಲರ್ ಅಲ್ಲಿ ORVMs ನ ಕೊಟ್ಟಿದ್ದಾರೆ. ಇದರಲ್ಲಿ ಟರ್ನ್ ಇಂಡಿಕೇಟರ್ಸ್ ಇಂಟಿಗ್ರೇಟ್ ಆಗಿದೆ. ಇದು ಕಾರ್ ನ ಲಾಕ್ ಮಾಡಿದಾಗ ಫೋಲ್ಡ್ ಆಗುತ್ತೆ, ಹಾಗೆ ಅನ್ಲಾಕ್ ಮಾಡಿದಾಗ ಅನ್ಫೋಲ್ಡ್ ಆಗುತ್ತೆ. ಇನ್ನು ಬಾಡಿ ಕಲರ್ ಡೋರ್ ಹ್ಯಾಂಡಲ್ಸ್ ನ ನೀವು ನೋಡಬಹುದು. ಇದು ಕೂಡ ಕಾರ್ ನ ಲಾಕ್ ಮಾಡಿದಾಗ ಕ್ಲೋಸ್ ಆಗುತ್ತೆ, ಅನ್ಲಾಕ್ ಮಾಡಿದಾಗ ಓಪನ್ ಆಗುತ್ತೆ. ಮತ್ತೆ ಲೆಫ್ಟ್ ಸೈಡ್ ಅಲ್ಲಿ ಫ್ಯೂಯಲ್ ಲಿಡ್ ನ ಪ್ಲೇಸ್ ಮಾಡಿದ್ದಾರೆ. ಹಾಗೆ ಬ್ಲಾಕ್ ಕಲರ್ ರೂಫ್ ರೇಲ್ಸ್ ನ ನೀವು ನೋಡಬಹುದು. ಇನ್ನು ಈ ಕಾರಿನ ರಿಯರ್ ಅಲ್ಲಿ ಏನೆಲ್ಲ ಕೊಟ್ಟಿದ್ದಾರೆ ಅಂತ ನೋಡೋದಾದ್ರೆ, ಶಾರ್ಕ್ ಫಿನ್ ಆಂಟೆನಾ ಕೊಟ್ಟಿದ್ದಾರೆ. ರಿಯರ್ ಸ್ಪಾಯ್ಲರ್ ಇದೆ. ಇದರಲ್ಲಿ ಹೈ ಮೌಂಟೆಡ್ ಸ್ಟಾಪ್ ಲೈಟ್ ನ ಪ್ಲೇಸ್ ಮಾಡಿದ್ದಾರೆ. ಮತ್ತೆ ರಿಯರ್ ವೈಪರ್ ಕೂಡ ಇದರಲ್ಲೇ ಹೈಡ್ ಆಗಿದೆ. ಹಾಗೆ ಡಿಫಾಗರ್ ನ ನೀವು ನೋಡಬಹುದು. ಮತ್ತೆ LED ಟೇಲ್ ಲೈಟ್ಸ್ ನ ಪ್ರೊವೈಡ್ ಮಾಡಿದ್ದಾರೆ. ಇದು ಕನೆಕ್ಟೆಡ್ LED ಟೇಲ್ ಲೈಟ್ ನ ರೀತಿ ಕಾಣುತ್ತೆ, ಆದ್ರೆ ಇದರ ಮಧ್ಯದಲ್ಲಿ ಗ್ಯಾಪ್ ಇದೆ. ಅದರಲ್ಲಿ ರಿವರ್ಸ್ ಪಾರ್ಕಿಂಗ್ ಕ್ಯಾಮೆರಾನ ಪ್ಲೇಸ್ ಮಾಡಿದ್ದಾರೆ. ಕಿಯಾ ಹಾಗೆ ಸೆಲ್ಟೋಸ್ ನ ಬ್ಯಾಡ್ಜಿಂಗ್ ನ ನೀವು ನೋಡಬಹುದು. ಬಂಪರ್ ಅಲ್ಲಿ ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್ ನ ಪ್ಲೇಸ್ ಮಾಡಿದ್ದಾರೆ. ವರ್ಟಿಕಲ್ ಶೇಪ್ ಅಲ್ಲಿ ರಿಫ್ಲೆಕ್ಟರ್ಸ್ ನ ಕೊಟ್ಟಿದ್ದಾರೆ. ಮತ್ತೆ ಸ್ಕಿಡ್ ಪ್ಲೇಟ್ ಅಲ್ಲಿ ರಿವರ್ಸ್ ಪಾರ್ಕಿಂಗ್ ಲೈಟ್ ನ ಪ್ಲೇಸ್ ಮಾಡಿದ್ದಾರೆ. ಈ ಕಾರಿನ ಬೂಟ್ ಅಲ್ಲಿ 447 ಲೀಟರ್ಸ್ ನಷ್ಟು ಬೂಟ್ ಸ್ಪೇಸ್ ಇದೆ. ಇದು ಮಿಡ್ ಸೈಜ್ SUV ಆಗಿರೋದ್ರಿಂದ ನೀವು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಟ್ರಿಪ್ ಹೋಗ್ತಾ ಇದ್ದೀರಾ ಅಂದ್ರೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ನ ಲಗೇಜ್ ಎಲ್ಲ ಈ ಕಾರಲ್ಲಿ ಇಡಬಹುದು. ಅಷ್ಟೊಂದು ಬೂಟ್ ಸ್ಪೇಸ್ ಇದೆ. ಹಾಗೆ ಬೂಟ್ ನ ಒಳಗಡೆ ಬೂಟ್ ಲ್ಯಾಂಪ್ ನ ಕೊಟ್ಟಿದ್ದಾರೆ. ಬೂಟ್ ನ ಎರಡು ಸೈಡ್ ಅಲ್ಲಿ ಲಗೇಜ್ ಕ್ಯಾರಿ ಮಾಡೋದಕ್ಕೆ ಹುಕ್ಸ್ ನ ಪ್ರೊವೈಡ್ ಮಾಡಿದ್ದಾರೆ. ಮತ್ತೆ ಸಬ್ ವೂಫರ್ ನ ಕೂಡ ಪ್ಲೇಸ್ ಮಾಡಿದ್ದಾರೆ. ಇನ್ನು ಬೂಟ್ ನ ಒಳಗಡೆ ಸ್ಟೀಲ್ ರಿಮ್ ಇರೋ ಸ್ಪೇರ್ ವೀಲ್ ಇದೆ. ಇದರ ಜೊತೆಗೆ ಟೂಲ್ ಕಿಟ್ ನ ಸಹ ಪ್ರೊವೈಡ್ ಮಾಡಿದ್ದಾರೆ. ಮತ್ತೆ ಬೂಟ್ ನ ಒಳಗಡೆ ಪಾರ್ಸಲ್ ಟ್ರೇ ಕೂಡ ಇರೋದ್ರಿಂದ ಲೈಟ್ ವೇಟ್ ಇರೋ ಹಾಗೆ ಚಿಕ್ಕದಾಗಿರೋ ಲಗೇಜ್ ನ ಇದರಲ್ಲಿ ಕ್ಯಾರಿ ಮಾಡಬಹುದು. ಈ ಕಾರಿನ ಇಂಟೀರಿಯರ್ಸ್ ನ ನೋಡೋದಾದ್ರೆ, ರಿಯರ್ ಡೋರ್ ಅಲ್ಲಿ ಡಾರ್ಕ್ ಹಾಗೆ ವೈಟ್ ಕಲರ್ ಪ್ಯಾಟರ್ನ್ ನ ನೀವು ನೋಡಬಹುದು. ಆರ್ಮ್ ಪ್ಯಾಡ್ ಅಲ್ಲಿ ಸಾಫ್ಟ್ ಟಚ್ ಮಟೀರಿಯಲ್ ನ ಯೂಸ್ ಮಾಡಿದ್ದಾರೆ. ಇದರ ಪಕ್ಕದಲ್ಲಿ ವ್ಯಾಲೆಟ್ ಇಡೋಷ್ಟು ಸ್ಪೇಸ್ ನ ಕೊಟ್ಟಿದ್ದಾರೆ. ಪವರ್ ವಿಂಡೋ ಕಂಟ್ರೋಲ್ ಬಟನ್ ನ ನೀವು ನೋಡಬಹುದು. ಮತ್ತೆ ಮೆಟಲ್ ಫಿನಿಶ್ ಅಲ್ಲಿ ಡೋರ್ ಹ್ಯಾಂಡಲ್ ಇದೆ. ಸ್ಪೀಕರ್ ನ ಪ್ಲೇಸ್ಮೆಂಟ್ ನ ನೀವು ನೋಡಬಹುದು. ಮತ್ತೆ ಡೋರ್ ನ ಲೋವರ್ ಪಾರ್ಟ್ ಅಲ್ಲಿ ಬಾಟಲ್ ಹೋಲ್ಡರ್ ನ ಕೊಟ್ಟಿದ್ದಾರೆ. ಈ ಕಾರಿನ ರಿಯರ್ ಸೀಟ್ಸ್ ಅಲ್ಲಿ 3 ಪ್ಯಾಸೆಂಜರ್ಸ್ ಗೆ ಹೈಟ್ ಅಡ್ಜಸ್ಟಬಲ್ ಹೆಡ್ ರೆಸ್ಟ್ ಇದೆ. ಮತ್ತೆ ಸೀಟ್ ನ ಸೆಂಟರ್ ಅಲ್ಲಿ ಆರ್ಮ್ ರೆಸ್ಟ್ ನ ಕೊಟ್ಟಿದ್ದಾರೆ. ಹಾಗೆ ಲೆಗ್ ರೂಮ್, ನೀ ರೂಮ್ ಮತ್ತೆ ಹೆಡ್ ರೂಮ್ ಗೆ ಎಷ್ಟೊಂದು ಸ್ಪೇಸ್ ಇದೆ ಅನ್ನೋದನ್ನ ನೀವು ನೋಡಬಹುದು. ಹಾಗೆ ರಿಯರ್ ಅಲ್ಲಿ AC ವೆಂಟ್ಸ್ ನ ಕೊಟ್ಟಿದ್ದಾರೆ. ಮೊಬೈಲ್ ಇಡೋದಕ್ಕೆ ಸ್ಪೇಸ್ ಇದೆ. ಮತ್ತೆ ಫ್ರಂಟ್ ಸೀಟ್ಸ್ ನ ಸೈಡ್ ಅಲ್ಲಿ ಚಾರ್ಜಿಂಗ್ ಪೋರ್ಟ್ಸ್ ನ ಪ್ರೊವೈಡ್ ಮಾಡಿದ್ದಾರೆ. ಇನ್ನು ವಿಂಡೋ ಸೈಡ್ ಪ್ಯಾಸೆಂಜರ್ಸ್ ಗೆ ಕೊಲಾಪ್ಸಬಲ್ ಗ್ರಾಬ್ ಹ್ಯಾಂಡಲ್ ಇದೆ. ಇದ್ರ ಪಕ್ಕದಲ್ಲಿ ರೀಡಿಂಗ್ ಲ್ಯಾಂಪ್ಸ್ ನ ಪ್ರೊವೈಡ್ ಮಾಡಿದ್ದಾರೆ. ಇನ್ನು ನೀವೇನಾದ್ರೂ ಬಿಸಿಲಲ್ಲಿ ಟ್ರಾವೆಲ್ ಮಾಡ್ತಾ ಇರ್ಬೇಕಾದ್ರೆ ಬಿಸಿಲು ಜಾಸ್ತಿ ನಿಮಗೆ ತಾಗಬಾರ್ದು ಅಂತ ಹೇಳಿ ರಿಯರ್ ವಿಂಡೋಸ್ ಅಲ್ಲಿ ಸನ್ ಶೇಡ್ಸ್ ನ ಕೊಟ್ಟಿದ್ದಾರೆ. ಈ ಕಾರಿನ ಫ್ರಂಟ್ ರೋ ನ ನೋಡೋದಾದ್ರೆ, ಡ್ರೈವರ್ ಸೈಡ್ ಡೋರ್ ಅಲ್ಲಿ ವೈಟ್, ಗ್ರೇ ಹಾಗೆ ಬ್ರೌನ್ ಕಲರ್ ಕಾಂಬಿನೇಷನ್ ನ ಯೂಸ್ ಮಾಡಿದ್ದಾರೆ. ಆರ್ಮ್ ಪ್ಯಾಡ್ ನ ಪಕ್ಕದಲ್ಲಿ ಆಲ್ 4 ಪವರ್ ವಿಂಡೋ ಕಂಟ್ರೋಲ್ ಬಟನ್ಸ್ ನ ಕೊಟ್ಟಿದ್ದಾರೆ. ಮತ್ತೆ ORVM ಅಡ್ಜಸ್ಟ್ ಮಾಡೋದಕ್ಕೆ ಬಟನ್ಸ್ ನ ಪ್ರೊವೈಡ್ ಮಾಡಿದ್ದಾರೆ. ಆರ್ಮ್ ಪ್ಯಾಡ್ ನ ಪಕ್ಕದಲ್ಲಿ ಕೀ ಅಥವಾ ವ್ಯಾಲೆಟ್ ಇಡೋಷ್ಟು ಸ್ಪೇಸ್ ಇದೆ. ಡೋರ್ ಹ್ಯಾಂಡಲ್ ನ ಪಕ್ಕದಲ್ಲಿ ಡ್ರೈವರ್ ಸೀಟ್ ನ ವೆಂಟಿಲೇಷನ್ ಆನ್ ಆಫ್ ಮಾಡೋದಕ್ಕೆ ಬಟನ್ಸ್ ನ ಪ್ರೊವೈಡ್ ಮಾಡಿದ್ದಾರೆ. ಡೋರ್ ನ ಲೋವರ್ ಪಾರ್ಟ್ ಅಲ್ಲಿ ಬಾಟಲ್ ಹೋಲ್ಡರ್ ನ ಕೊಟ್ಟಿದ್ದಾರೆ.
ಮತ್ತೆ ಈ ಕಾರಲ್ಲಿ ಬೋಸ್ ಕಂಪನಿಯ 8 ಪ್ರೀಮಿಯಂ ಸ್ಪೀಕರ್ಸ್ ಗಳನ್ನ ಕೊಟ್ಟಿದ್ದಾರೆ. ಪ್ರೀವಿಯಸ್ ವರ್ಷನ್ ಗೆ ಕಂಪೇರ್ ಮಾಡಿದ್ರೆ ಈ ಕಾರಲ್ಲಿ ಡ್ರೈವರ್ ಹಾಗೂ ಕೋ ಡ್ರೈವರ್ ಸೀಟ್ ಹೆಡ್ ರೆಸ್ಟ್ ಡಿಸೈನ್ ನ ಕಂಪ್ಲೀಟ್ ಆಗಿ ಚೇಂಜ್ ಮಾಡಿದ್ದಾರೆ. ಡ್ರೈವರ್ ಸೀಟ್ ಅಲ್ಲಿ A to A ಮ್ಯಾನ್ಯುಯಲಿ ಅಡ್ಜಸ್ಟೇಬಲ್ ಆಪ್ಷನ್ ನ ಕೊಟ್ಟಿದ್ದಾರೆ. ಲೆದರ್ ಹೆಡ್ ಸೀಟ್ಸ್ ನ ನೀವು ನೋಡಬಹುದು. ಪ್ಯಾಸೆಂಜರ್ಸ್ ಕಂಫರ್ಟ್ ಗೆ ತಕ್ಕ ಹಾಗೆ ಸೀಟ್ಸ್ ನ ಡಿಸೈನ್ ಮಾಡಿದ್ದಾರೆ. ಇನ್ನು ಈ ಕಾರಲ್ಲಿ 4 ಸ್ಪೋಕ್ ಸ್ಟೇರಿಂಗ್ ವೀಲ್ ಇದೆ. ಸ್ಟೇರಿಂಗ್ ಅಲ್ಲಿ ಟಿಲ್ಟ್ ಹಾಗೆ ಟೆಲಿಸ್ಕೋಪಿಕ್ ಅಡ್ಜಸ್ಟ್ಮೆಂಟ್ಸ್ ನ ಕೊಟ್ಟಿದ್ದಾರೆ. ಸ್ಟೇರಿಂಗ್ ನ ಲೆಫ್ಟ್ ಸೈಡ್ ಅಲ್ಲಿ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಹಾಗೆ ಕ್ರೂಸ್ ಕಂಟ್ರೋಲ್ ಗೆ ಸಂಬಂಧಿಸಿದ ಬಟನ್ಸ್, ಮತ್ತೆ ರೈಟ್ ಸೈಡ್ ಅಲ್ಲಿ ಆಡಿಯೋ ಹಾಗೆ ಮೀಡಿಯಾ ಕಂಟ್ರೋಲ್ ಬಟನ್ಸ್ ನ ಪ್ರೊವೈಡ್ ಮಾಡಿದ್ದಾರೆ. ಸ್ಟೇರಿಂಗ್ ನ ಪಕ್ಕದಲ್ಲಿ ಹಿಲ್ ಡಿಸೆಂಟ್ ಕಂಟ್ರೋಲ್, ಟ್ರಾಕ್ಷನ್ ಕಂಟ್ರೋಲ್ ಹಾಗೆ ಹೆಡ್ಲೈಟ್ ಲೆವೆಲ್ ಅಡ್ಜಸ್ಟ್ ಬಟನ್ಸ್ ನ ಪ್ರೊವೈಡ್ ಮಾಡಿದ್ದಾರೆ. ಇನ್ನು ಈ ಕಾರಲ್ಲಿ ಕನೆಕ್ಟೆಡ್ ಡಿಸ್ಪ್ಲೇ ಇದೆ. ಕಿಯಾ ಅವರು ಇದನ್ನ ಟ್ರಿನಿಟಿ ಪ್ಯಾನೋರಾಮಿಕ್ ಡಿಸ್ಪ್ಲೇ ಅಂತ ಕರೀತಾರೆ. ಇದರಲ್ಲಿ 12.3 ಇಂಚಿನ ಡಿಜಿಟಲ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಇದೆ. ಹಾಗೆ ಸೇಮ್ ಸೈಜ್ ಅಲ್ಲಿ ಟಚ್ ಸ್ಕ್ರೀನ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ನ ಕೊಟ್ಟಿದ್ದಾರೆ. ಇದು ವೈರ್ಲೆಸ್ ಆಂಡ್ರಾಯ್ಡ್ ಆಟೋ ಹಾಗೆ ಆಪಲ್ ಕಾರ್ ಪ್ಲೇಗೆ ಸಪೋರ್ಟ್ ಮಾಡುತ್ತೆ. ಮತ್ತೆ ಈ ಎರಡು ಡಿಸ್ಪ್ಲೇಗಳ ಮಧ್ಯದಲ್ಲಿ ಟಚ್ ಪ್ಯಾನಲ್ ಅಲ್ಲಿ ಟೆಂಪರೇಚರ್ ಕಂಟ್ರೋಲ್ ಮಾಡೋದಕ್ಕೆ 5 ಇಂಚಿನ ಡಿಸ್ಪ್ಲೇ ನ ಕೊಟ್ಟಿದ್ದಾರೆ. ಇನ್ನು ಈ ಕಾರಲ್ಲಿ ಡ್ಯುಯಲ್ ಕಲರ್ ಡ್ಯಾಶ್ ಬೋರ್ಡ್ ನ ನೀವು ನೋಡಬಹುದು. ಇದರಲ್ಲಿ ಸಾಫ್ಟ್ ಟಚ್ ಮಟೀರಿಯಲ್ ನ ಯೂಸ್ ಮಾಡಿದ್ದಾರೆ. ಇನ್ಫೋಟೈನ್ಮೆಂಟ್ ಸಿಸ್ಟಮ್ ನ ಕೆಳಗಡೆ AC ಕಂಟ್ರೋಲ್ ಮಾಡೋದಕ್ಕೆ ಫಿಸಿಕಲ್ ಬಟನ್ಸ್ ನ ಕೊಟ್ಟಿದ್ದಾರೆ. 3 ಟೈಪ್ ಸಿ ಚಾರ್ಜಿಂಗ್ ಪೋರ್ಟ್ಸ್ ನ ನೀವು ನೋಡಬಹುದು. ಹಾಗೆ ಈ ಕಾರಲ್ಲಿ ವೈರ್ಲೆಸ್ ಚಾರ್ಜಿಂಗ್ ಆಪ್ಷನ್ ಕೂಡ ಇದೆ. ಇನ್ನು ಗೇರ್ ಲಿವರ್ ನ ಪಕ್ಕದಲ್ಲಿ ಎಂಜಿನ್ ಸ್ಟಾರ್ಟ್ ಸ್ಟಾಪ್ ಬಟನ್, ಫ್ರಂಟ್ ಪಾರ್ಕಿಂಗ್ ಸೆನ್ಸರ್ಸ್ ಆನ್ ಆಫ್ ಬಟನ್ ಹಾಗೆ ರಿಯರ್ ವ್ಯೂ ಕ್ಯಾಮೆರಾ ಆನ್ ಆಫ್ ಮಾಡೋದಕ್ಕೆ ಬಟನ್ಸ್ ನ ಪ್ರೊವೈಡ್ ಮಾಡಿದ್ದಾರೆ. ಇನ್ನು ಡ್ರೈವರ್ ಹಾಗೆ ಕೋ ಡ್ರೈವರ್ ಸೀಟ್ ನ ಮಧ್ಯದಲ್ಲಿ ಆರ್ಮ್ ರೆಸ್ಟ್ ಇದೆ. ಇದ್ರ ಕೆಳಗಡೆ ಸ್ವಲ್ಪ ಸ್ಟೋರೇಜ್ ಗೆ ಸ್ಪೇಸ್ ಇದೆ. ಮತ್ತೆ ಇದರ ಒಳಗಡೆ 12 ವೋಲ್ಟ್ ಪವರ್ ಸಾಕೆಟ್ ಇದೆ. ಹಾಗೆ ಡ್ರೈವರ್ ಮತ್ತೆ ಕೋ ಡ್ರೈವರ್ ಸೀಟ್ ನ ಮಧ್ಯದಲ್ಲಿ 2 ಕಪ್ ಹೋಲ್ಡರ್ಸ್ ನ ಪ್ರೊವೈಡ್ ಮಾಡಿದ್ದಾರೆ. ಕೋ ಡ್ರೈವರ್ ಸೈಡ್ ಅಲ್ಲಿ ಡಿಸೆಂಟ್ ಸ್ಪೇಸ್ ಇರೋ ಗ್ಲಬ್ ಬಾಕ್ಸ್ ಇದೆ. ಹಾಗೆ ಕೊಲಾಪ್ಸಬಲ್ ಗ್ರಾಬ್ ಹ್ಯಾಂಡಲ್ ಮತ್ತೆ ಸನ್ವೈಸರ್ ನಲ್ಲಿ ವ್ಯಾನಿಟಿ ಮಿರರ್ ನ ಕೊಟ್ಟಿದ್ದಾರೆ. ಮತ್ತೆ ಫ್ರಂಟ್ ಅಲ್ಲಿ ಸನ್ ಗ್ಲಾಸ್ ಹೋಲ್ಡರ್ ಇದೆ. ಇನ್ನು ಡ್ರೈವರ್ ಸೈಡ್ ಸನ್ವೈಸರ್ ನಲ್ಲಿ ಟಿಕೆಟ್ ಹೋಲ್ಡರ್ ನ ಕೊಟ್ಟಿದ್ದಾರೆ. ಹಾಗೆ ಫ್ರಂಟ್ ಅಲ್ಲಿ ಆಟೋ ಡಿಮ್ಮಿಂಗ್ IRVM ಇದೆ. ಇದರಲ್ಲಿ ಕಿಯಾ ಕನೆಕ್ಟ್, SOS ಹಾಗೆ ಟೋಯಿಂಗ್ ಬಟನ್ಸ್ ನ ಪ್ರೊವೈಡ್ ಮಾಡಿದ್ದಾರೆ. ಇನ್ನು ಈ ಕಾರಲ್ಲಿ ನನಗೆ ಇಷ್ಟ ಆಗಿರೋ ಫೀಚರ್ ಹಾಗೆ ಜನರಿಗೆ ಇತ್ತೀಚೆಗೆ ಕಾರುಗಳಲ್ಲಿ ಇಷ್ಟ ಆಗ್ತಿರೋ ಫೀಚರ್ ಅಂದ್ರೆ ಸನ್ ರೂಫ್. ಈ ಕಾರಲ್ಲೂ ಕೂಡ ಪೆನಾರಾಮಿಕ್ ಸನ್ ರೂಫ್ ನ ಕೊಟ್ಟಿದ್ದಾರೆ. ಇದನ್ನ ಒನ್ ಟಚ್ ಬಟನ್ ನ ಮೂಲಕ ಆಪರೇಟ್ ಮಾಡಬಹುದು. ಹಾಗೆ ವಾಯ್ಸ್ ಕಮಾಂಡ್ ನ ಮೂಲಕ ಸಹ ಓಪನ್ ಮತ್ತೆ ಕ್ಲೋಸ್ ಮಾಡಬಹುದು. ಮತ್ತೆ ಫ್ರಂಟ್ ಅಲ್ಲಿ 2 LED ರೀಡಿಂಗ್ ಲ್ಯಾಂಪ್ಸ್ ನ ಪ್ರೊವೈಡ್ ಮಾಡಿದ್ದಾರೆ. ಇನ್ನು ಈ ಕಾರಲ್ಲಿರುವ ಎಂಜಿನ್ ನ ನೋಡೋದಾದ್ರೆ ಈ ಕಾರಲ್ಲಿ 1.5 ಲೀಟರ್ CRDI ಡೀಸೆಲ್ ಎಂಜಿನ್ ಇದೆ. ಇದು 114 BHP ಅಷ್ಟು ಪವರ್ ಹಾಗೆ 250 ನ್ಯೂಟನ್ ಮೀಟರ್ ನಷ್ಟು ಟಾರ್ಕ್ ನ ಪ್ರೊಡ್ಯೂಸ್ ಮಾಡುತ್ತೆ. ಮತ್ತೆ ಸುಮಾರು 20.7 ಕಿಲೋಮೀಟರ್ ಪರ್ ಲೀಟರ್ ನಷ್ಟು ಮೈಲೇಜ್ ನ ಕೊಡುತ್ತೆ. STX ವೇರಿಯಂಟ್ ಅಲ್ಲಿ ಡೀಸೆಲ್ ಎಂಜಿನ್ ನ ಜೊತೆಗೆ ಪೆಟ್ರೋಲ್ ಎಂಜಿನ್ ಆಪ್ಷನ್ ಸಹ ಇದೆ. ಮತ್ತೆ 2 ಎಂಜಿನ್ ನಲ್ಲೂ ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ ನ ಜೊತೆಗೆ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಆಪ್ಷನ್ ನ ಸಹ ಕೊಟ್ಟಿದ್ದಾರೆ. ನಿಮಗೆ STX ವೇರಿಯಂಟ್ ಅಲ್ಲೇ ಲೆವೆಲ್ 2 ADAS ಬೇಕಾದ್ರೆ STX A ಅಂತ ಇನ್ನೊಂದು ವೇರಿಯಂಟ್ ಇದೆ, ಅದನ್ನ ನೀವು ಖರೀದಿಸಬಹುದು. ಈ ಕಾರಲ್ಲಿ ಇನ್ನು ಏನೆಲ್ಲ ಫೀಚರ್ಸ್ ಗಳನ್ನ ಕೊಟ್ಟಿದ್ದಾರೆ ಅಂತ ನೋಡೋದಾದ್ರೆ ಕ್ರೂಸ್ ಕಂಟ್ರೋಲ್ ನ ಕೊಟ್ಟಿದ್ದಾರೆ. ಜೊತೆಗೆ 64 ಕಲರ್ ಆಂಬಿಯಂಟ್ ಮೂಡ್ ಲೈಟಿಂಗ್, ಡ್ಯುಯಲ್ ಝೋನ್ ಆಟೋಮೆಟಿಕ್ ಟೆಂಪರೇಚರ್ ಕಂಟ್ರೋಲ್, ಫ್ರಂಟ್ ವೆಂಟಿಲೇಟೆಡ್ ಸೀಟ್ಸ್, ಟೈರ್ ಪ್ರೆಷರ್ ಮಾನಿಟರಿಂಗ್ ಸಿಸ್ಟಮ್, ABS ಎಲೆಕ್ಟ್ರಾನಿಕ್ ಸ್ಟೆಬಿಲಿಟಿ ಕಂಟ್ರೋಲ್, ಬ್ರೇಕ್ ಅಸಿಸ್ಟ್ ಸಿಸ್ಟಮ್, ವೆಹಿಕಲ್ ಸ್ಟೆಬಿಲಿಟಿ ಮ್ಯಾನೇಜ್ಮೆಂಟ್, ಹಿಲ್ ಸ್ಟಾರ್ಟ್ ಅಸಿಸ್ಟ್ ಕಂಟ್ರೋಲ್, ಎಮರ್ಜೆನ್ಸಿ ಸ್ಟಾಪ್ ಸಿಗ್ನಲ್, ಡೌನ್ ಹಿಲ್ ಬ್ರೇಕ್ ಕಂಟ್ರೋಲ್, ರೋಲ್ ಓವರ್ ಸೆನ್ಸರ್, ಸ್ಪೀಡ್ ಸೆನ್ಸಿಂಗ್ ಆಟೋ ಡೋರ್ ಲಾಕ್, ಐಸೋಫಿಕ್ಸ್ ಚೈಲ್ಡ್ ಸೀಟ್ ಮೌಂಟ್ಸ್. ಮತ್ತೆ ಎಲ್ಲ ವೇರಿಯಂಟ್ಸ್ ಅಲ್ಲೂ 6 ಏರ್ ಬ್ಯಾಗ್ಸ್ ನ ಸ್ಟ್ಯಾಂಡರ್ಡ್ ಆಗಿ ಕೊಟ್ಟಿದ್ದಾರೆ. ಈ ಕಾರು 10 ಮೋನೋಟೋನ್ ಹಾಗೆ 2 ಡ್ಯುಯಲ್ ಟೋನ್ ಕಲರ್ ಆಪ್ಷನ್ ಗಳಲ್ಲಿ ಲಭ್ಯವಿದೆ. ಸುಮಾರು 17,19,000 ಎಕ್ಸ್ ಶೋರೂಮ್ ಪ್ರೈಸ್ ಅಲ್ಲಿ STX ಡೀಸೆಲ್ ಮ್ಯಾನ್ಯುಯಲ್ ವೇರಿಯಂಟ್ ನ ನೀವು ಬುಕ್ ಮಾಡಬಹುದು. ಇನ್ನು ಯಾರೆಲ್ಲ ಈ ವೇರಿಯಂಟ್ ನ ಖರೀದಿಸಬಹುದು ಅಂತ ನೋಡೋದಾದ್ರೆ ಕಿಯಾ ಸೆಲ್ಟೋಸ್ ಅಲ್ಲಿ ಕಡಿಮೆ ಪ್ರೈಸ್ ಅಲ್ಲೇ ಪ್ರೀಮಿಯಂ ಫೀಚರ್ಸ್ ಗಳ ಜೊತೆಗೆ ಉತ್ತಮವಾದ ಮೈಲೇಜ್ ಹಾಗೆ ಕಂಫರ್ಟ್ ಇರೋ ಮಿಡ್ ವೇರಿಯಂಟ್ ನ ಖರೀದಿಸಬೇಕು ಅಂತ ಅಂದ್ಕೊಂಡಿರೋರು ಈ ವೇರಿಯಂಟ್ ನ ಒಮ್ಮೆ ಚೆಕ್ ಮಾಡಬಹುದು. ಹುಬ್ಬಳ್ಳಿಯಲ್ಲಿ ನೀವು ಕಿಯಾ ಕಂಪನಿಯ ಕಾರ್ಗಳನ್ನ ಬುಕ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಅಥವಾ ಟೆಸ್ಟ್ ಡ್ರೈವ್ ಬುಕ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಹುಬ್ಬಳ್ಳಿಯ ಗೋಕುಲ್ ರಸ್ತೆಯಲ್ಲಿ KSRTC ಬಸ್ ಸ್ಟ್ಯಾಂಡ್ ನ ಅಪೋಸಿಟ್ ನಾಗಶಾಂತಿ ಕಿಯಾ ಶೋರೂಮ್ ಇದೆ, ನೀವು ಇಲ್ಲಿಗೆ ವಿಸಿಟ್ ಮಾಡಬಹುದು. ಅಥವಾ ಹುಬ್ಬಳ್ಳಿಯ ಅಮರ್ಗೋಳದಲ್ಲಿ APMC ಹತ್ರ ಇವರ ಇನ್ನೊಂದು ಶೋರೂಮ್ ಇದೆ, ನೀವು ಇಲ್ಲಿಗೂ ಕೂಡ ವಿಸಿಟ್ ಮಾಡಬಹುದು. ಇನ್ನು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ
ಹಾಗೆ ಹೆಚ್ಚಿನ ವಿಡಿಯೋಗಳಿಗಾಗಿ ಈ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹೊಸ ಕಾರ್ ಅಥವಾ ಬೈಕ್ ನ ಮಾಹಿತಿಯೊಂದಿಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೆ ನಮಸ್ಕಾರ.